Hello everyone, welcome to this video. In this class we will discuss on 7th class 1.1.3 exercise. Okay, 7th class 1.3 exercise. Evaluate each of the following. ಇಲ್ಲಿ ಏನು ಮಾಡಬೇಕು ಅಂತಂದರೆ ಬಿಡಿಸ್ಬೇಕಾಗತ್ತೆ. ಸಿಂಪಲ್ ಕ್ವೆಶನ್ ಈಸ್ -30 ಡಿವೈಡೆಡ್ ಬೈ 10 ಇದೆ. ಇವಾಗ ಏನು ಮಾಡಬೇಕು ಅಂತಂದರೆ ಇದನ್ನು ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಸಿಂಪ್ಲಿಫೈ ಅಂದರೆ -30 ಡಿವೈಡೆಡ್ ಬೈ 10 ಏನಾಗುತ್ತೆ, 0 ಕ್ಯಾನ್ಸಲ್, -3 ಬರುತ್ತೆ. ಸಿಂಪಲ್ಲಾಗಿ ಅದೇ ಥರನೇ ಎಲ್ಲದೂ ಮಾಡ್ತಾ ಹೋಗೋಣ. 50 divided by -5 that is equal to 50 divided by -5. 5 ones 5 tens that is equal to -10 ಆಗುತ್ತೆ. ನೆಕ್ಸ್ಟ್ ಸಿ -36 divided by -9. ಸೊಲ್ಯೂಷನ್ನು -36 -9. ಇದು ಮೈನಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಕ್ಯಾನ್ಸಲ್ ಅಂತಂದರೆ ಆವಾಗ 36 ಡಿವೈಡೆಡ್ ಬೈ 9 9 ones 9 fours 4 ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಡಿ ಅಲ್ವಾ, -49 ಮತ್ತು ಡಿವೈಡೆಡ್ ಬೈ 49 -49 ಡಿವೈಡೆಡ್ ಬೈ 49 ಇಲ್ಲಿ ಏನಾಗುತ್ತೆ, ಮೈನಸ್ ಇದು ಹೋದರೆ ಕ್ಯಾನ್ಸಲ್ ಆದರೆ 1 -1 ಆಗುತ್ತೆ. ಓಕೆ, ನೆಕ್ಸ್ಟ್ ಅರ್ಥ ಆಯಿತು ಅಂತ ಅಂದ್ಕೊತಿದ್ದೀನಿ. ನೆಕ್ಸ್ಟ್ ಈ 13 ಆಗುತ್ತೆ ಡಿವೈಡೆಡ್ ಬೈ -2 + 1. ಸ್ವಲ್ಪ ಏನಂತಂದರೆ ಕನ್ಫ್ಯೂಷನ್ ಆಗೋಗಿ ಕೊಟ್ಟಿದ್ದಾರೆ. ಬ್ರ್ಯಾಕೆಟಲ್ಲಿರೋದನ್ನು ನಾವು ಫಸ್ಟು ಮಾಡ್ಕೊಂಬಿಡೋಣ. ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಆವಾಗ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್. 2 ಇಂಟು 1 ಇಸ್ 2 ಅಂದರೆ ಏನಾಗುತ್ತೆ, -2 ಆಗುತ್ತೆ. ಆವಾಗ ಏನಾಗುತ್ತೆ, -2 ಮತ್ತು +1 ಇಸ್ -1 ಆಗುತ್ತೆ. -1 ಆಗುತ್ತೆ. ಆವಾಗ 13 ಡಿವೈಡೆಡ್ ಬೈ -1 ದಟ್ ಈಸ್ ಇಕ್ವಲ್ ಟು -13 ಆಗುತ್ತೆ ಆನ್ಸರು. ನೆಕ್ಸ್ಟ್ ಎಫ್ 0 ಡಿವೈಡೆಡ್ ಬೈ -12 ಏನಾಗುತ್ತೆ, ಇಲ್ಲಿ 0 ಡಿವೈಡೆಡ್ ಬೈ -12 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 0 ಡಿವೈಡೆಡ್ ಬೈ ಎನಿಥಿಂಗ್ ಈಸ್ 0 ಓನ್ಲಿ. ಓಕೆ, 0ನ ಎಷ್ಟು ಸರಿ ಡಿವೈಡ್ ಮಾಡಿದ್ರೂ ನಮಗೆ 0ನೇ ಸಿಗುತ್ತೆ. ಓಕೆ, -31 ಡಿವೈಡೆಡ್ ಬೈ ಬ್ರ್ಯಾಕೆಟ್ -30 ಪ್ಲಸ್ -1. ಇವಾಗ ಏನು ಮಾಡಬೇಕು, ಬ್ರ್ಯಾಕೆಟಲ್ಲಿರೋದನ್ನು ಫಸ್ಟು ಸಿಂಪ್ಲಿಫೈ ಮಾಡ್ಕೊಂಬಿಡೋಣ. ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಆಗುತ್ತೆ. ಬಟ್ ನಾವು ಮೈನಸ್ ಏನು ಇಡಬೇಕಾಗತ್ತೆ, ಆವಾಗ -31. ಓಕೆ, ಇವಾಗ -31 ಡಿವೈಡೆಡ್ ಬೈ -31 ದಟ್ ಈಸ್ ಈಕ್ವಲ್ ಟು 1 ಬರುತ್ತೆ ಆನ್ಸರ್. ನೆಕ್ಸ್ಟ್ ಹೆಚ್ -36 ಡಿವೈಡೆಡ್ ಬೈ 12 ಡಿವೈಡೆಡ್ ಬೈ 3. ಇವಾಗ ಏನು ಮಾಡಬೇಕು ಅಂತಂದರೆ ಬ್ರ್ಯಾಕೆಟಲ್ಲಿ -36 ಡಿವೈಡೆಡ್ ಬೈ 12 ಇದೆ. ಇದನ್ನು ಸಿಂಪ್ಲಿಫೈ ಮಾಡ್ಕೊಂಬಿಡೋಣ. 12 1 12 3 ಇವಾಗ -3 ಡಿವೈಡೆಡ್ ಬೈ 3 ಏನಾಗುತ್ತೆ, -1 ಆಗುತ್ತೆ. ನೆಕ್ಸ್ಟು
ನೆಕ್ಸ್ಟ್ I -6 + 5 ಬ್ರ್ಯಾಕೆಟ್ ಡಿವೈಡೆಡ್ ಬೈ ಇದು ಡಿವೈಡೆಡ್ ಬೈ ಏನಾಗುತ್ತೆ -2 + 1 ಆಗುತ್ತೆ. ಇವಾಗ -6 + 5 ಏನಾಗುತ್ತೆ -1 ಆಗುತ್ತೆ. ಡಿವೈಡೆಡ್ ಬೈ -2 + 1 ಇಸ್ -1 ಆಗುತ್ತೆ. 1 ಡಿವೈಡೆಡ್ ಬೈ -1 ಇಸ್ 1. 5 ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ, +1 ಬರುತ್ತೆ. ಇಷ್ಟು ಫಸ್ಟ್ ಕ್ವಶನಿಗೆ ಆಯಿತು. ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಇದಿಷ್ಟನ್ನು ರಬ್ ಮಾಡಿಬಿಡ್ತೀನಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ಲು, ಏನಂತಂದರೆ ಸಿಂಪ್ಲಿಫಿಕೇಷನ್ ಮಾಡೋದಷ್ಟೇ, ಜಾಸ್ತಿ ಏನು ಕಷ್ಟ ಇಲ್ಲ. ಹಾಗಾಗಿ ಸಿಂಪ್ಲಿಫಿಕೇಷನ್ ಮಾಡೋದು. ನೆಕ್ಸ್ಟ್ ವರ್ಬಲ್ ಪ್ರಾಬ್ಲಮ್ಸ್ ಬರುತ್ತೆ, ಆದರೆ ಇದೇ ಒಂದು ವಿಡಿಯೋದಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತಂದರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಬರೀ ವರ್ಬಲ್ ಪ್ರಾಬ್ಲಮ್ಸ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ, ದಿಸ್ ಇಸ್ ವಾಟ್ ದ ಸಿಂಪ್ಲಿಫಿಕೇಷನ್ ಶಾಲ್ ಐ ರಬ್ ದಿಸ್. ನಾನು ಇದನ್ನು ಅಳಿಸ್ತೀನಿ. ಓಕೆ, so that we can do the second question and also the, if possible, third question also we can do in this video only. Okay, ಲಾಂಗ್ ವಿಡಿಯೋ ಆಗ್ಬಿಡುತ್ತೆ ಅನ್ನೋದೊಂದಕ್ಕೆ. ಇವಾಗ ಸೆಕೆಂಡ್ ಕ್ವೆಶನಿಗೆ ನೋಡ್ತಾ ಹೋಗೋಣ. ವೆರಿಫೈ ದಟ್ A divided by B plus C not equals to A divided by B plus into A divided by C for each of the following value of A, B and C. ಆ ಥರ ಕೇಳಿದ್ದಾರೆ. ಇಲ್ಲಿ ಏನಂತಂದರೆ A ವ್ಯಾಲ್ಯೂ ಕೊಟ್ಟಿದ್ದಾರೆ, ಹಾಗೆಯೇ ಈ ಕಡೆ ಕೂಡ A B C ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಕಂಡೀಷನು A ಡಿವೈಡೆಡ್ ಬೈ B ಪ್ಲಸ್ C ನಾಟ್ ಈಕ್ವಲ್ ಆಗಬಾರ್ದು ಅಂತ ಕೊಟ್ಟಿದ್ದಾರೆ. ಓಕೆ, ಆ ಥರ ನಾವು ಏನು ಮಾಡಬೇಕು, ನಾಟ್ ಈಕ್ವಲ್ ಟು ಈ ಒಂದು ಕಂಡೀಷನ್ಸ್ನ ನಾನು ಬರ್ಕೊಂಬಿಡೋಣ. ಗಿವನ್ ಕಂಡೀಷನ್, ಏನು ಕಂಡೀಷನ್ ಕೊಟ್ಟಾರಪ್ಪ ಅಂತಂದರೆ A ಡಿವೈಡೆಡ್ ಬೈ B ಪ್ಲಸ್ C ನಾಟ್ ಈಕ್ವಲ್ ಟು A ಡಿವೈಡೆಡ್ ಬೈ B ಪ್ಲಸ್ A ಡಿವೈಡೆಡ್ ಬೈ C. ಈ ಕಂಡೀಷನ್ನ ನಾವು ಹಾಕ್ಕೊಂಡು ಈ ಒಂದು ಪ್ರಾಬ್ಲಮ್ನ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ A ಇಸ್ ಈಕ್ವಲ್ ಟು 12 ಇದೆ, B ಇಸ್ ಈಕ್ವಲ್ ಟು -4 ಇದೆ, C ಇಸ್ ಈಕ್ವಲ್ ಟು 2 ಇದೆ. ಈ ಒಂದು ಫಾರ್ಮುಲಾದಲ್ಲಿ ಹಾಕೋಬೇಕಾಗತ್ತೆ. ಓಕೆ, A ಡಿವೈಡೆಡ್ ಬೈ B ಪ್ಲಸ್ C ಆಯಿತಾ. ಇದು ಏನಾಗುತ್ತೆ, LHS ಆಗುತ್ತೆ. ದಟ್ ಈಸ್ ನಾಟ್ ಈಕ್ವಲ್ ಟು A ಡಿವೈಡೆಡ್ ಬೈ B ಪ್ಲಸ್ A ಡಿವೈಡೆಡ್ ಬೈ C. ಇಲ್ಲಿ A ವ್ಯಾಲ್ಯೂ ಏನಿದೆ 12 ಇದೆ, ಡಿವೈಡೆಡ್ ಬೈ B ವ್ಯಾಲ್ಯೂ -4 ಪ್ಲಸ್ 2 ನಾಟ್ ಈಕ್ವಲ್ ಟು 12 ಡಿವೈಡೆಡ್ ಬೈ -4 ಪ್ಲಸ್ 12 ಡಿವೈಡೆಡ್ ಬೈ 2 ಇದೆ. ಈ ಥರ ಆಯಿತು. ನೆಕ್ಸ್ಟ್ ಏನು ಬ್ರ್ಯಾಕೆಟಲ್ಲಿರೋದನ್ನು ನಾವು ಸಾಲ್ವ್ ಮಾಡ್ಕೊಂಬಿಡೋಣ. ಫಸ್ಟು -4 ಪ್ಲಸ್ 2 ಏನಾಗುತ್ತೆ, -2 ಆಗುತ್ತೆ. ಯಾಕೆಂದರೆ ಮೈನಸ್ ಯಾಕೆ ಬಂತು ಅಂದರೆ ದೊಡ್ಡ ಸಂಖ್ಯೆ ಹಿಂದ್ಗಡೆ ಮೈನಸ್ ಇರೋದ್ರಿಂದ -2 ಬಂತು. ಇವಾಗ 12 ಡಿವೈಡೆಡ್ ಬೈ -14 ಪ್ಲಸ್ 12 ಡಿವೈಡೆಡ್ ಬೈ 2 ಬರ್ಕೊಂಡ್ವಿ. 4 1s 4 ಏನಾಗುತ್ತೆ, 4 3s 2 1s 2 6. ಇಲ್ಲಿ ಏನಾಗುತ್ತೆ -3 ಬರುತ್ತೆ, ಇಲ್ಲಿ 6 ಬರುತ್ತೆ. ಸೊ 12 ಡಿವೈಡೆಡ್ ಬೈ -2 ಏನಾಗುತ್ತೆ, 2 1s
6 ಅಂದರೆ -6 ಆಗುತ್ತೆ. ಸೊ -6 ದಟ್ ಈಸ್ ನಾಟ್ ಈಕ್ವಲ್ ಟು -3 ಪ್ಲಸ್ 6. -6 ಇಸ್ ನಾಟ್ ಈಕ್ವಲ್ ಟು ಏನಾಗುತ್ತೆ 3 ಆಗುತ್ತೆ. ಓಕೆ, ಈ ಕಂಡೀಷನ್ನು ಏನಾಗುತ್ತೆ ವೆರಿಫೈ ಆಯಿತು. ಈ ಒಂದು ಪ್ರಾಬ್ಲಮ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರನೇ ಸೆಕೆಂಡ್ ಅಂತೂ ಮಾಡೋಣ. ಏನಿನ ವ್ಯಾಲ್ಯೂನ ತುಂಬ್ತಾ ಬರೋದಷ್ಟೇ. ಇದನ್ನು ರಬ್ ಮಾಡ್ತೀನಿ ನಾನು. ನೆಕ್ಸ್ಟು ಬಿ ಕೊಟ್ಟಿದ್ದಾರಲ್ಲ, ಬಿಯಲ್ಲಿ ಎ ಇಸ್ ಈಕ್ವಲ್ ಟು -10 ಇದೆ, ಬಿ ಇಸ್ ಈಕ್ವಲ್ ಟು 1 ಹಾಗೆ ಸಿ ಇಸ್ ಈಕ್ವಲ್ ಟು 1 ಇದೆ. ಫಾರ್ಮುಲಾದಲ್ಲಿ ಹಾಕೊಂಡು ಹೋಗೋಣ. ಎ ಡಿವೈಡೆಡ್ ಬೈ ಬಿ ಪ್ಲಸ್ ಸಿ ನಾಟ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ಪ್ಲಸ್ ಎ ಡಿವೈಡೆಡ್ ಬೈ ಸಿ. ಎ ವ್ಯಾಲ್ಯೂ ಏನು -10 ಡಿವೈಡೆಡ್ ಬೈ ಬಿ ವ್ಯಾಲ್ಯೂ 1 ಪ್ಲಸ್ 1 ಇದೆ, ನಾಟ್ ಈಕ್ವಲ್ ಟು ಎ ಡಿವೈಡೆಡ್ ಬೈ -10 ಡಿವೈಡೆಡ್ ಬೈ 1 ಪ್ಲಸ್ -10 ಡಿವೈಡೆಡ್ ಬೈ 1 ಆಗಿದೆ. ಸೊ ಏನಾಗುತ್ತೆ, ಇದರ ವ್ಯಾಲ್ಯೂ -10 1 ನಾಟ್ ಈಕ್ವಲ್ ಟು -10 ಮತ್ತು -10. ಇವಾಗ ಏನಾಗುತ್ತೆ ಇಲ್ಲಿ ಇಲ್ಲಿ 2 ಆಗ್ಬಿಡುತ್ತೆ. ಡಿವೈಡೆಡ್ ಬೈ ಇದೆ ಇಲ್ಲಿ -10 ಡಿವೈಡೆಡ್ ಬೈ 2 ಏನಾಗುತ್ತೆ -5 ಆಗುತ್ತೆ. ಸೊ ಇಲ್ಲಿ -5, ಇಲ್ಲೇನಾಗುತ್ತೆ -20 ಆಗುತ್ತೆ. ನಾಟ್ ಈಕ್ವಲ್, ಇದು ಕೂಡ ವೆರಿಫೈ ಆಯಿತು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಲಾಂಗ್ ವಿಡಿಯೋ ಆಗ್ಬಿಡುತ್ತೆ, ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ 3rd, 4th, 5th ಕಂಟಿನ್ಯೂ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.